ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಹಜವಾಗಿ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೊಂದು ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ ತಿಳಿದುಕೊಳ್ಳುವಂತೆ. ಮೊದಲಿಗೆ ನಾವು ಅಭಿಷೇಕದೊಂದಿಗೆ ನಾವು ಪೂಜೆನ ಪ್ರಾರಂಭ ಮಾಡಬೇಕಾಗಿರುವಂಥದ್ದು. ಇದರಲ್ಲಿ ನಾನು ನಿಮಗೆ ಒಂದು ಅಭಿಷೇಕವನ್ನು ಯಾವ ರೀತಿ ಮಾಡಬೇಕು ಅಂತ ಸಹ ತಿಳಿಸ್ಕೊಡ್ತೀನಿ. ಹಾಗೆ ಪೂಜಾ ಸಮಯವನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ಯಾಮ ಪೂಜೆ ಆಗೋದ್ರಿಂದ ನಾವು ಶಿವರಾತ್ರಿ 4 ಪ್ರಹರದಲ್ಲಿ ಕೂಡ ನಾವು 4 ರೀತಿಯ ಪೂಜೆಗಳನ್ನು ಮಾಡಬೇಕಾಗಿರುವಂಥದ್ದು. ಸಾಕಾದಕ್ಕೆ ನಂತರ ವಿಡಿಯೋದಲ್ಲಿ ನನಗೆ ಸಂಪೂರ್ಣವಾದ ಒಂದು ಪೂಜಾ ಮಾಹಿತಿ ಆಗಿರ್ಬೋದು, ಅಂದರೆ ಸಮಯ ಆಗಿರ್ಬೋದು, ಹಾಗೆಯೇ ಅಭಿಷೇಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆ ವಿಡಿಯೋವನ್ನು ಸಹ ನೋಡಿ. ಮೊದಲಿಗೆ ಪೀಠವನ್ನು ನಾವು ಸಿದ್ಧತೆ ಮಾಡ್ಕೊಳ್ಳೋದಂತೆ. ಪೀಠದ ಮೇಲೆ ನೀವು ನೋಡ್ತಾ ಇರ್ಬೋದು, ಓಂ ನಮಃ ಶಿವಾಯ ಅಂತ ಅಕ್ಕಿಟಿನಿಂದ ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ. ಹಾಗೆ ಅಖಂಡ ದೀಪಾರಾಧನೆಯನ್ನು ಕೂಡ ನಾವು ಸಿದ್ಧತೆ ಮಾಡ್ಕೋಬೇಕು. ಅದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಮುಂದೆ. ನೀವು ನೋಡ್ತಾ ಇರ್ಬೋದು, ಪೀಠದ ಮೇಲೆ ಮತ್ತೊಂದು ಪುಟ್ಟದಾಗಿರುವಂಥ ಒಂದು ಪೀಠವನ್ನು ಮಣಿಯನ್ನು ಇಟ್ಟು ಅದರ ಮೇಲೆ ಶಿವನ ಫೋಟೋವನ್ನು ಇಟ್ಟಿದ್ದೇನೆ. ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ. ಎಕ್ಕದ ಹೂವನ್ನು ಕೂಡ ಇಟ್ಟಿದ್ದೇನೆ. ಹಾಗೆಯೇ ಒಂದು ರುದ್ರಾಕ್ಷಿ ಹಾರವನ್ನು ಕೂಡ ಹಾಕಿದ್ದೇನೆ. 2 ದೀಪವನ್ನು ಕೂಡ ಹಚ್ಚಿಟ್ಟಿದ್ದೇನೆ. ಸರಳವಾಗಿ ಈ ಸಲ ತಿಳಿಸ್ಕೊಡ್ತಾ ಇದ್ದೇನೆ. ತುಂಬ ಮಟ್ಟಿಗೆ ನನಗೆ ಬಿಲ್ಪತ್ರ ಸಿಕ್ಕಿಲ್ಲ. ಸಾಕಾದಕ್ಕೆ ಸ್ವಲ್ಪ ಮಟ್ಟಿಗೆ ಇಟ್ಟು ನಾನು ಪೂಜೆ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಶಿವನ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಣಂತೆ. ನೀವು ಶಿವನ ಫೋಟೋ ವಿಗ್ರಹ ಕೂಡ ಇಲ್ಲವಾದ ಯಾವ ರೀತಿ ಪೂಜೆ ಮಾಡಬೇಕಾದ್ರೆ ತಿಳಿಸ್ಕೊಟ್ಟಿದ್ದೆ ಈಗಾಗಲೂ. ಹುತ್ತದ ಮನೆಯಿಂದ ನೀವು ಶಿವನ ವಿಗ್ರಹವನ್ನು ಅಂದರೆ ಶಿವಲಿಂಗವನ್ನು ಸಿದ್ಧತೆ ಮಾಡ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬಹುದು. ಒಂದು ತಟ್ಟೆ ಮೇಲೆ ಹಿತ್ತಾಳೆ ತಾಮ್ರದ ಬೆಳ್ಳಿ ತಟ್ಟೆ ಮೇಲೆ 16 ಎಕರೆ ಎಲೆಯನ್ನು ಜೋಡಿಸಿದ್ದೇನೆ. ನೀವು ಬೇಕಾದರೆ ನೀವು ಎಲ್ಲ ರೀತಿಯ ಒಂದು ಎಲೆಗಳನ್ನು ಸಹ ನೀವು ಬಳಸ್ಬೋದು. ಹೋದ ವರ್ಷ ನನಗೆ ಅದೇ ರೀತಿ ತಿಳಿಸ್ಕೊಡ್ತಿದ್ದೆ. ಆದರೆ ಈ ಸಲ ಬರೀ ಒಂದೇ ರೀತಿಯ ಎಲೆಯನ್ನೇ ಇಟ್ಟಿದ್ದೇನೆ. ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅಕ್ಕಿಯನ್ನು ಹಾಕಿ ಒಂದು ಬಿಲ್ಪತ್ರೆ ಮೇಲೆ ವಿಭೂತಿ ಕುಂಕುಮವನ್ನು ಹಚ್ಚಿ ಬಿಳಿ ಅಕ್ಷತೆಯನ್ನು ಹಾಕಿ ಶಿವಲಿಂಗು ಹಾಗೆಯೇ ಬಸವಣ್ಣ ಸ್ವಾಮಿ ಅದನ್ನು ಇಟ್ಟಿದ್ದೇನೆ. ಮತ್ತು ಎಲ್ಲೆಲ್ಲ ಗೆಜ್ಜೆವಸ್ತನ್ನು ಹಾಕಿದ್ದೇನೆ. ಶಿವನ ದಾರ ಅಂತ ಸಿಗ್ತದೆ, ಅಂದರೆ ನೀವು ಅಂಗನೂರನ್ನು ಕಟ್ ಮಾಡಿಕೊಂಡು ನೀವು ಹಾಕ್ಬೋದು. ಮತ್ತು ಬಿಲ್ಪತ್ರೆ ಹಳದಿ ಬಿಳಿ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ. ನಂತರದಲ್ಲಿ ನಾನು ಗಣೇಶನ ಪೂಜೆ ಕೂಡ ಮಾಡಬೇಕಾಗಿರುತ್ತೆ. ಒಂದು ಪ್ಲೇಟ್ ಮೇಲೆ ಆ ಕಡೆ ಎಲ್ಲ ಇಟ್ಟು ಸ್ವಸ್ತಿ ಚಿಹ್ನೆಯನ್ನು ಬರೆದು ಹಾಕ್ಸಿದ್ದೇನೆ. ಹಾಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಸ್ವಲ್ಪ ಮಟ್ಟಿಗೆ ಬೆಲ್ಲ ಅಂತ ಪ್ರಸಾದಕ್ಕೆ ಇಟ್ಟು ನಾವು ಗಣೇಶನ ಪೂಜೆ ಮಾಡ್ಕೊಂಡು ಒಂದ್ಸಲಿ ಅಖಂಡ ದೀಪಾರಾಧನೆ ನಾವು ಸಿದ್ಧತೆ ಮಾಡ್ಕೋಬೇಕು. ಸಿದ್ಧತೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ಕೂಡ ಮಾಡಬೇಕು. ಮನೆ ದೀಪವನ್ನೇ ನಾನು ಹಚ್ತೇನೆ ಪ್ರತಿ ವರ್ಷದಲ್ಲಿ ಶಿವರಾತ್ರಿ. ಕಾರಣಕ್ಕೆ ನಾನು ಮನೆ ದೀಪದಲ್ಲೇ ದೀಪಾರಾಧನೆ ಮಾಡ್ತಾ ಇದ್ದೇನೆ. ನೀವು ಬೇಕಾದ್ರೂ ಹಿತ್ತಾಳೆ ದೀಪ ಬೆಳ್ಳಿ ದೀಪ ಕೂಡ ಬಳಸ್ಬೋದು. ಅದು ಮನೆ ದೀಪ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಮತ್ತು ದೀಪಾರಾಧನೆ, ವಿಶೇಷ ರೀತಿಯ ದೀಪಾರಾಧನೆ ಅನ್ನೋದಾದರೆ 4 ಪುರಾಣಗಳ ಪೂಜೆದಲ್ಲೂ ಕೂಡ ನೀವು 4 ರೀತಿಯ ದೀಪಾರಾಧನೆ ಮಾಡ್ಬೋದು. ಅಂದರೆ ಅಕ್ಕಿಟ್ಟಿನ ದೀಪಾರಾಧನೆ, ಬೆಲ್ಲದ ದೀಪಾರಾಧನೆ, ದತ್ತೂರಿಕಾಯಿ ದೀಪಾರಾಧನೆ, ಹಾಗೆಯೇ 26 ದೀಪಗಳನ್ನು ಸಹ ನೀವು ಹಚ್ಬೋದು. 108 ದೀಪಗಳನ್ನು ಹಚ್ಬೋದು. ಈ ಥರ ಕುಬೇರ ದೀಪಾರಾಧನೆ ಕೂಡ ನೀವು ಮಾಡಬಹುದು. ಒಟ್ಟಾರೆ ನಿಮಗೆ ಯಾವ ರೀತಿ ಇಷ್ಟವಾಗ್ತದೋ ಆ ರೀತಿ ಎಲ್ಲ ರೀತಿಯ ದೀಪಾರಾಧನೆಯನ್ನು ಮಾಡ್ಕೋಬಹುದು. ನಾನು ಈ ಸಲ ಬರೀ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ಕುಬೇರ ದೀಪಾರಾಧನೆ ಮಾಡ್ತಾ ಇದ್ದೇನೆ. ಹಾಗೆ ಹಣ್ಣುಗಳು 5 ರೀತಿಯ ಹಣ್ಣುಗಳನ್ನು ಇಟ್ಟಿದ್ದೇನೆ. ಮತ್ತು ಅಭಿಷೇಕ ಮಾಡಿಕೊಂಡಿದ್ದೆ, ಪಂಚಾಮೃತ ಅಭಿಷೇಕ ಅದನ್ನು ಕೂಡ ಇಟ್ಟಿದ್ದೇನೆ ಪ್ರಸಾದ ರೂಪವಾಗಿ. ಮತ್ತು ಎಲ್ಲ ರೀತಿಯ ಒಂದು ಹಣ್ಣುಗಳನ್ನು ಹೆಚ್ಚಿ ಸಕ್ಕರೆ ಹಾಗೂ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಸಲಾಡ್ ರೀತಿಯಾಗಿ ಪ್ರಸಾದ ರೂಪವಾಗಿ ಇಟ್ಟಿದ್ದೇನೆ. ಮತ್ತು ತಾಂಬೂಲ ಇಷ್ಟು ನಾವು ಪ್ರಸಾದ ರೂಪವಾಗಿ ಇರುವಂಥದ್ದು. ಯಾಕೆಂದರೆ ನಮಗೆ ಉಪವಾಸ ಆಗೋದ್ರಿಂದ ನಾವು ಏನು ಕೂಡ ಪ್ರಸಾದ ಮಾಡಲ್ಲ. ಹಣ್ಣುಗಳು, ಹಣ್ಣು, ಹಾಲು ಅಷ್ಟನ್ನೇ ಇಟ್ಟು ನಾವು ಪೂಜೆ ಮಾಡಬೇಕಾಗಿರುವಂಥದ್ದು. ಕಾರಣಕ್ಕೆ ಅಷ್ಟನ್ನೇ ಇಟ್ಟಿದ್ದೇನೆ. ಹಾಗೆ ಒಂದು ಕಾಯನ್ನು ಕೂಡ ಸಂಕಲ್ಪ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿರಿ. ಮತ್ತು ತೀರ್ಥ, ಬಿಲ್ಪತ್ರ ತೀರ್ಥವನ್ನು ಸಿದ್ಧತೆ ಮಾಡಿಕೊಂಡು ಇಟ್ಟಿರಬೇಕು. ನಂತರ ನಾವು ಪೂಜೆಯನ್ನು ಸಿದ್ಧತೆ ಮಾಡಿಕೊಂಡು ದೀಪಾರಾಧನೆಯನ್ನು ಸಹ ನಾವು ಮಾಡ್ಕೋಬೇಕು. ದೀಪಾರಾಧನೆಯನ್ನು ಮಾಡಿಕೊಂಡು ಅಷ್ಟೋತ್ತರನ ಪ್ರಾರಂಭ ಮಾಡಬೇಕು. ಅಷ್ಟೋತ್ತರಕ್ಕೆ ನಾವು ಯಾವ ರೀತಿ ಅಷ್ಟೋತ್ತರ ಮಾಡಬಹುದು ಅನ್ನೋದಾದ್ರೂ ಒಂದು 4 ಪ್ರಹರದ ಪೂಜೆಯಲ್ಲೂ ಕೂಡ 4 ರೀತಿಯ ಅಷ್ಟೋತ್ತರ ಮಾಡಬಹುದು. ಅಂದರೆ ಮೊದಲಿಗೆ ವಿಭೂತಿಯಿಂದ ಅರ್ಚನೆ, ಬಿಲ್ವಾರ್ಚನೆ, ಎಕ್ಕದ ಹೂವಿನಿಂದ ಅರ್ಚನೆ, ತುಂಬೆ ಹೂವಿನಿಂದ ಅರ್ಚನೆ, ಹಾಗೆಯೇ ವಿಶೇಷ ರೀತಿಯ ಎಲೆಗಳಿಂದ ಅರ್ಚನೆ. ಅಂದರೆ 5 ರೀತಿಯ ಎಲೆಗಳು, ಶಮೀಪತ್ರೆ ಮತ್ತು ಗರಿಕೆ, ಬಿಲ್ಪತ್ರೆ, ಈ ಥರ ನಾವು ಹೂವನ್ನು ಸಹ ನೀವು ಮಿಕ್ಸ್ ಮಾಡಿಕೊಂಡು ನೀವು ಅಷ್ಟೋತ್ಸವ ಮಾಡ್ಬೋದು, ಅಂದರೆ ಅರ್ಚನೆಯನ್ನು ಮಾಡ್ಬೋದು. ಈ ಥರ 4 ಪ್ರಹರದ ಪೂಜೆಯಲ್ಲಿ ಕೂಡ 4 ರೀತಿಯ ಅರ್ಚನೆಯನ್ನು ಮಾಡ್ಬೋದು. ಆ ರೀತಿ ಕೂಡ ಮಾಡ್ಬೋದು. ಅದು ಕೂಡ ಒಳ್ಳೆಯದೇ. ನಾನು ನಿಮಗೆ
ಬಿಲ್ಪತ್ರೆ, ತುಂಬೆ ಹೂವು ಹಾಗೆ ಎಕ್ಕದ ಹೂವು, ಬಿಳಿ ಎಕ್ಕದ ಹೂವನ್ನು ಈ ಮೂರು ಅನ್ನು ನಾವು ಮಿಕ್ಸ್ ಮಾಡಿಕೊಂಡು ಅಷ್ಟೋತ್ತರ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಏನು ಕೂಡ ಸಿಕ್ಕಿಲ್ಲ ಹೋದಲ್ಲಿ ಬಿಳಿ ಅಕ್ಷತೆಯನ್ನು ನೀವು ಸುರತೆ ಮಾಡಿಕೊಂಡು ಅದರಿಂದ ಕೂಡ ನೀವು ಅರ್ಚನೆ ಮಾಡ್ಬೋದು, ವಿಭೂತಿದಿಂದ ಕೂಡ ನೀವು ಮಾಡ್ಬೋದು. ಒಳ್ಳೆಯದೇ ನೀವು ಸರಳವಾಗಿಯೇ ಈ ಶಿವರಾತ್ರಿ ಹಬ್ಬವನ್ನು ಕೂಡ ನೀವು ಆಚರಣೆ ಮಾಡಬಹುದು. ಇಷ್ಟು ಮಟ್ಟಿಗೆ ನೀವು ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯನ್ನು ಒಡೆದು ಮಂಗಳಾರತಿ ಮಾಡಿ. ಮಂಗಳಾರತಿಯನ್ನು ಪಂಚಾರತಿ ಕೂಡ ಮಾಡ್ಬೋದು, ಏಕಾರತಿ ಮಾಡ್ಬೋದು, ಕರ್ಪೂರದ ಆರತಿ ಕೂಡ ಮಾಡ್ಬೋದು. ನಿಮಗೆ ಒಟ್ಟಾರೆ ಇಷ್ಟವಾಗ್ತದೆ ಆ ರೀತಿ ಒಂದು ಆರತಿಯನ್ನು ಮಾಡಬಹುದು. 4 ರೀತಿಯ ಆರತಿಯನ್ನು ಸಹ ನಾವು ಮಾಡಬೇಕಾಗಿರುವಂಥದ್ದು ಪ್ರಸಾದದ ಪೂಜೆಯಲ್ಲಿ. ಮತ್ತು ಈ ಪೂಜೆಯ ಕೊನೆಯಲ್ಲಿ ನೀವು ಉತ್ತರಾಯಣಿ ಕಡ್ಡಿ ಸಿಕ್ಕಿದರೆ ಅದರಿಂದ ನೀವು ಆರತಿಯನ್ನು ಮಾಡಿ, ಅದು ತುಂಬಾ ಒಳ್ಳೆಯದು. ನಮ್ಮನೇಲಿ ಇರುವಂಥ ಒಂದು ನಕಾರಾತ್ಮಕ ಶಕ್ತಿಯನ್ನು ಅದು ತೆಗೆದುಹಾಕ್ತದೆ. ಸೊ ಆ ಕಾರಣಕ್ಕೆ ನೀವು ಉತ್ತರಾಯಣಿ ಕಡ್ಡಿ ಕೂಡ ಸಿಕ್ಕಿದರೆ ನೀವು ಆರತಿ ಮಾಡಬಹುದು. ಅದನ್ನು ಯಾವ ರೀತಿ ಅನ್ನೋದಾದರೆ ಪಾರ್ಕ್ ಬಳಿ ಎಲ್ಲ ನಿಮಗೆ ಸಿಗ್ತದೆ, ಅದನ್ನು ತೆಗೆದುಕೊಂಡು ಬಂದು ಅದಕ್ಕೆ ಹತ್ತಿಯನ್ನು ಸುತ್ತಿ ಸ್ವಲ್ಪ ಅರ್ಧ ಗಂಟೆ ಕಾಲ ನೀವು ಎಳ್ಳೆಣ್ಣೆಯಲ್ಲಿ ನೆನೆಸಾಕಿ ನೀವು ಆರತಿ ಮಾಡುವಂಥ ಒಂದು ಪೂಜೆಯಲ್ಲಿ ಆಗಿದ ನಂತರ ಇದರಿಂದ ನೀವು ಅದ್ರ ಮೇಲೆ ಒಂದು ಕರ್ಪೂರವನ್ನು ಇಟ್ಟರೆ ಅದು ಚೆನ್ನಾಗಿಯೇ ಹತ್ಕೊಳ್ತದೆ. ಸೊ ಆ ನಂತರ ನೀವು ಆರತಿಯನ್ನು ಮಾಡ್ಬೋದು. ಅದು ಎಷ್ಟು ಸಿರಿಯುತ್ತೋ ಚಟಪಟ ಅಂತದ್ದು ಸಿರಿಯುತ್ತೆ, ಅಷ್ಟು ಒಳ್ಳೆಯದು ನಮಗೆ. ಸೊ ಆ ಕಾರಣಕ್ಕೆ ಅದನ್ನು ಕೂಡ ನೀವು ಆಚರಣೆ ಮಾಡಬಹುದು. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಿವರಾತ್ರಿಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನನಗೆ ಶಿವರಾತ್ರಿಯ ಪೂಜಾ ಸಮಯ ಅಂದರೆ ಪ್ರಹರ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.